ಏನು ವಿಶೇಷ ನೀವು ಹೇಳಬೇಕು. ಈಗ ಅವ್ರ ಕೆಲಸ ಏನೋ ಬರ್ತೀವಿ, ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು ಅದರಲ್ಲಿ. ಯಾವಾಗಲೂ ಈ ಥರ ಮಾಡಿದಾಗ ಅದನ್ನು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್. ಅವರು ನೀಟಲ್ಲಿ ಅಕ್ರಮ ನಡೆದಿದ್ದು ವಿದ್ಯಾರ್ಥಿಗಳು ಸಾಕಷ್ಟು ಮಾಡಬೇಕಲ್ಲ, ಅವ್ರ ಕೈಯಲ್ಲಿದ್ದಾರೆ. ಅದು ಕೇಂದ್ರ ಸರ್ಕಾರ ಮಾಡಬೇಕು. ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅವರು. ತೋರಿಸ್ಬೇಕು. ಅವ್ರು ಸ್ವಂತವ್ರ ಕೇಂದ್ರ ಶಿಕ್ಷಣ ಸಚಿವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಯಾವುದೇ ಮೀಡಿಯಾ ಮುಂದೆ ಬಂದು ಏನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಅವ್ರ ಬೇಜವಾಬ್ದಾರಿ ಅದು ಕಾಣ್ತಾ ಇದೆ ಇದರಲ್ಲಿ. ಶಾಲೆಗಳಲ್ಲೂ ಕೂಡ ಕೇಸರಿ ಅಭಿಯಾನಕ್ಕೆ BJP ಅವರು ಮುಂದಾಗಿದ್ದಾರೆ. ಮಾಡ್ತಾರೆ, ಈಗೇನು ಮಾಡ್ತಿಲ್ಲ. ನಾವು ಚಿಕ್ಕವರಿದ್ದ ಮಾಡ್ತಾರೆ ಅವರು. ಅವಾಗಿಂದಲೇ ಅದನ್ನೆಲ್ಲ ಅವ್ರಿಗೆ ಪಾಠ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅದೇನು ಹೊಸದನ್ನು ಮಕ್ಕಳಲ್ಲೂ ಕೂಡ ಆ ರೀತಿ ಕೇಸರಿ ಈ ಥರದ್ದೆಲ್ಲ ಬಿತ್ತನೆ ಮಾಡೋದು ಎಷ್ಟು ನೋಡೋಣ. ಅವ್ರವ್ರ ಇಷ್ಟ. ಅದು ಯಾರು ಅದನ್ನು ಒಪ್ಕೋತಾರೆ, ಯಾರು ರೈಟಿಗೆ ಹೋಗ್ತಾರೆ, ಕೆಲವರು ಲೆಫ್ಟಿಗೆ ಹೋಗ್ತಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನಮ್ಮ ಐಡಿಯಾಲಜಿ ನಾವು ಹೇಳ್ಬೇಕಾಗ್ಬೇಕು ಅಷ್ಟೇ. 28ರವರೆಗೂ CM ಸ್ಥಾನದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈಗ DCM ರೇಸಲ್ಲಿ ನೀವು ಕೂಡ ಇದ್ದೀರ ಅಂತ ಕೇಳ್ಬರ್ತೀವಿ. ಇಲ್ಲ, ಅದು ಇನ್ನೂ ಚರ್ಚೆ ಆಗಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಮೊನ್ನೆ ತುಮಕೂರು ಮಾತಾಡ್ತೀನಿ, ಕಾರ್ಯಕರ್ತರಿಗೆ ಅಧಿಕಾರ ಜವಾಬ್ದಾರಿ ಕೊಡಬೇಕು, ಅದಾಗ್ತಿಲ್ಲ. ಕೊಡಲೇಬೇಕು ಹೇಳಿದ್ದೀವಿ, ಕೂಡ ಹೇಳಿದ್ದೀವಿ, ನಿನ್ನೆ ಹೇಳಿದ್ದೀವಿ, ನಾಳೆ ಕೂಡ ಹೇಳ್ತದೆ. ಪ್ರಶ್ನೆ ಇಲ್ಲ. ಯಾಕಂದರೆ ಕಾರ್ಯಕರ್ತರು ನಮಗೆ ಬೆನ್ನೆಲುಬು, ಅವರೇ ನಮಗೆ ಶಕ್ತಿ. ಅವ್ರು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷೆ ಮಿನಿಸ್ಟರ್ ಚೇಂಜ್ ಮಾಡ್ಬೇಕಂತ ಅದೇನು ನಮ್ಗೆ ಗೊತ್ತಿಲ್ಲ. ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟು ಸಮಯ ಬಂದಾಗ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಈಗ ರಾಜ್ಯಸಭಾದ ಆಕಾಂಕ್ಷಿಗಳು ಯಾರು ಇದ್ದಾರೆ ಗೊತ್ತಿಲ್ಲ ಯಾರಿದ್ದಾರೆ. ಅದು ಯಾರು ಅರ್ಜಿ ಹಾಕ್ತಾರೆ ಇನ್ನೂ ಹಾಕಬೇಕಾಗಿದೆ, ಕೇಳಬೇಕಾಗ್ತದೆ. ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅವಾಗ ಗೊತ್ತಾಗುತ್ತೆ ಯಾರು ಇದ್ದಾರೆ, ಅದರಲ್ಲಿ ಸಮರ್ಥ ಯಾರು ಅಂತ ಗೊತ್ತಾಗುತ್ತೆ. ಓಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.